ಇವತ್ತು ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ಮನೆ ದೇವ್ರಿಗೆ ಪೂಜೆ ಮಾಡ್ತಾನೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ತುಂಬ ದಿನಗಳ ನಂತರ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಏನಪ್ಪ ಈ ವಿಡಿಯೋ ಮುಖಾಂತರ ಇಷ್ಟು ದಿನಗಳ ನಂತರ ಬರ್ತಾ ಇದ್ದಾರೆ ಇವರು ಅಂತ ಅನ್ಕೋತಾ ಇದ್ದೀರಾ? ಖಂಡಿತವಾಗ್ಲೂ ನಿಮ್ಮೆಲ್ಲರ ಹತ್ರ ಒಂದು ಖುಷಿ ವಿಚಾರನ ಶೇರ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ಅದನ್ನು ತಿಳಿಸೋಣ ಅಂತ ಬಂದಿದ್ದೀನಿ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೆ ದೇವರು ವೆಂಕಟೇಶ್ವರ. ಸೊ ವೆಂಕಟೇಶ್ವರನ ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ತಂದು ಅಲಂಕಾರ ಮಾಡಿ, ವೆಂಕಟೇಶ್ವರ ಅಲಂಕಾರ ಪ್ರಿಯ ಆ್ಯಂಡ್ ಹೂವಿನ ಪ್ರಿಯ ಕೂಡ. ಸೊ ವೆರೈಟೀಸ್ ಆಗಿ ಚೆನ್ನಾಗಿರೋವಂಥ ಹೂವುಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದು ನಾನು ಪೂಜೆನ ಮುಗಿಸ್ಕೊಂಡೆ ಬೆಳಗ್ಗೆನೆ. ಸೊ ಈ ರೀತಿ ನಾನು ದೇವ್ರ ಮನೆನ ಅಲಂಕಾರ ಮಾಡಿ ಪೂಜೆ ಅನ್ನೋದನ್ನು ಮಾಡಿದ್ದೀನಿ. ಸೊ ಮಳ್ಳೆ ಹೂವು ತಂದಿದ್ದೆ, ತುಂಬ ಫ್ರೆಶ್ ಆಗಿತ್ತು. ಆ್ಯಕ್ಚುಲಿ 2 ಡೇಸ್ ಇಟ್ಟರು ಏನೂ ಆಗಲ್ಲ ಅಂತ ಹೇಳಿದರು. ತುಂಬ ಚೆನ್ನಾಗಿತ್ತು, ಮುಡ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ತಂದಿದ್ದೆ ನಾನು. ಸೊ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಆಲ್ಸೋ ಇವತ್ತು ನನ್ನ ಮಗಳದು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದ್ದಿದ್ದರಿಂದ ಅದಕ್ಕೂ ಸ್ವಲ್ಪ ಬೇಗನೆ ಪ್ರಿಪೇರ್ ಆಗಬೇಕಾಗಿತ್ತು. 11 o'clock ಒಳಗಡೆ ಬನ್ನಿ ಅಂತ ಹೇಳಿದರು. ಸೊ ಅದಕ್ಕೂ ಕೂಡ ಪ್ರಿಪೇರ್ ಆಗೋಣ ಅಂತ ಹೇಳಿ ಬೇಗ ಮಾಡ್ತಾಯಿದ್ದೆ ಕೆಲಸ ನಾನು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆ ಬಿಡೋ ಅಷ್ಟೊತ್ತಿಗೆ ಆಲ್ರೆಡಿ 10:30 ಆಗೋಗಿತ್ತು. 11 o'clock ಒಳಗಡೆ ನಾವು ಕೂಡ ರೀಚ್ ಆಗಬೇಕಾಗಿತ್ತು. ಇವತ್ತು ಕ್ಲಾಸಸ್ ಏನೂ ಇರಲಿಲ್ಲ, ಜಸ್ಟ್ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಹೋಗಿದ್ವಿ ನಾವು. ಸೊ ಪೂಜೆ ಎಲ್ಲ ಮುಗಿದಿತ್ತು ಬೆಳಗ್ಗೆನೆ. ಆ್ಯಂಡ್ ಆಲ್ಸೋ ಹೊರಟ್ವಿ ನಾವು ಕೂಡ. ನನ್ನ ಹಸ್ಬೆಂಡ್ ಡೈರೆಕ್ಟ್ ರೀಚ್ ಆಗ್ತೀನಿ ಅಂತ ಹೇಳಿದ್ರು. ಇದು ಬಂದು ನಂದು ಒಂದು ಮಿನಿ ಗಾರ್ಡನ್. ನಂದೊಂದು ಮಿನಿ ಗಿಡಗಳು ನನಗೆ ಬೆಳೆಸೋದು ಅಂದರೆ ತುಂಬ ಇಷ್ಟ. ನನ್ನ ಮಿನಿ ಗಾರ್ಡನ್ ಇದು. ನನ್ನ ಮಗಳು ನೋಡಿ ಆಟ ಆಡ್ತಾ ಇದ್ದಾಳೆ ಅಲ್ಲಿ. ಹೊರಡಬೇಕು ಈಗ ಇನ್ನೇನು. ಸೊ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತಂದ್ಬಿಟ್ಟು ಒಂಚೂರು ಕಾಫಿ ಮಾಡ್ತಾ ಇದ್ದೆ. ಸೊ ನನಗೇನು ಖುಷಿ ವಿಚಾರ ಏನು ಹೇಳಬೇಕು ಅಂತಂದರೆ, ನಾನು ಆ್ಯಕ್ಚುಲಿ ಒಂದು ನನ್ನದೇ ಆದಂಥ ಒಂದು ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಅದು ಏನು ಅಂತ ನಾನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಸೊ ತುಂಬ ದಿನಗಳಿಂದ ಯೋಚನೆ ಮಾಡಿ ಯಾವುದಕ್ಕೆ ಕೈ ಹಾಕಬೇಕು ಅಂತ ಗೊತ್ತಾಗ್ದಿರ ತುಂಬ ಯೋಚನೆ ಮಾಡಿ ಯಾವುದನ್ನು ಮಾಡಬೇಕು ಅಂತ ಫೈನಲಿ ಡಿಸೈಡ್ ಮಾಡಿಕೊಂಡೆ. ಸೊ ಅದನ್ನು ಏನು ಅಂತ ನಾನು ಅನೌನ್ಸ್ಮೆಂಟ್ ಮುಖಾಂತರ ನಿಮ್ಮೆಲ್ಲರಿಗೂ ಶೇರ್ ಮಾಡ್ತೀನಿ. ಸೊ ಈಗ ನನ್ನ ಮಗಳ ಸ್ಕೂಲ್ಗೆ ಹೊರಟ್ವಿ, ನಾನು ಅವಳು ಆಟೋದಲ್ಲಿ ಹೊರಟ್ವಿ. ಸೊ ಸ್ಕೂಲ್ನ ಇನ್ನೇನು ರೀಚ್ ಆಗಬೇಕು. ಐ ಥಿಂಕ್ ಮೋಸ್ಟ್ ಆಫ್ ಜನಕ್ಕೆ ಗೊತ್ತಿರುತ್ತೆ ಈ ಸ್ಕೂಲ್ ಯಾವುದು ಅಂತ. ಗೊತ್ತಿದ್ದರೆ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಯಾವ ಸ್ಕೂಲ್ ಅಂತ. ನನ್ನ ಹಸ್ಬೆಂಡ್ ಕೂಡ ಬಂದರು. ಸೊ ಕ್ಲಾಸ್ ರೂಮಲ್ಲಿ ಕೂತಿದ್ದೀವಿ. ಇದೇ ನನ್ನ ಮಗಳ ಕ್ಲಾಸ್ ರೂಮ್ ಇದು. ಸೊ ಆ್ಯಂಡ್ ಆಲ್ಸೋ ಇದು ಬಂದು ಸ್ಪೋರ್ಟ್ಸ್ ಆಡುವಂಥ ಜಾಗ, ಆಡಿಟೋರಿಯಮ್ ಎಲ್ಲ ಇದೆ ಇಲ್ಲಿ. ಸೊ ತುಂಬಾ ಬಿಗ್ ಸ್ಕೂಲ್ ಆ್ಯಕ್ಚುಲಿ. ನನಗೊಂದು ಆಸೆ ಇತ್ತು, ಒಂದು ಒಳ್ಳೆ ಸ್ಕೂಲಲ್ಲಿ ಅವಳನ್ನ ಓದಿಸ್ಬೇಕು ಅಂತ ಅನ್ನೋದು. ಇದು ಒಂದು ಹೇಗೆ ಅಂತಂದರೆ ಒಂದು ಹಿಸ್ಟ್ರಿ ರಿಪೀಟ್ಸ್ ಅನ್ಬೋದು. ನನ್ನ ಮಗಳ ಅಜ್ಜಿ ಅಂದರೆ ನಮ್ಮ ಯಜಮಾನ್ರ ಅಮ್ಮ ಯಾರಿದ್ದಾರೆ ಅವರು ಕೂಡ ಇದೇ ಸ್ಕೂಲಲ್ಲಿ ಓದಿದ್ದು. ಆ್ಯಂಡ್ ನಮ್ಮ ಯಜಮಾನ್ರ ಅಕ್ಕ ಅಂದರೆ ನನ್ನ ಮಗಳ ಅತ್ತೆ ಕೂಡ ಇದೇ ಸ್ಕೂಲ್ನಲ್ಲಿ ಓದಿದ್ದು. ಸೊ ಅದು ಹಿಸ್ಟ್ರಿ ಕಂಟಿನ್ಯೂಸ್ ಅಂತಾರಲ್ಲ, ಸೊ ಅದೇ ರೀತಿ ಈ ಸ್ಕೂಲಲ್ಲಿ ನನ್ನ ಮಗಳು ಕೂಡ ಓದ್ತಾ ಇದ್ದಾಳೆ. ನನಗೊಂದು ಆಸೆ ಇತ್ತು ಇಂಥದ್ದೊಂದು ಸ್ಕೂಲಲ್ಲಿ ಓದಿಸ್ಬೇಕು ಅಂತ ಅಂದ್ಬಿಟ್ಟು. ಸೊ ಅದು ಆಸೆ ಈಡೇರಿದೆ ಅಂದ್ಕೊಬೇಕು. ಆ್ಯಂಡ್ ಶಿ ಈಸ್ ಫಸ್ಟ್ ಸ್ಟ್ಯಾಂಡರ್ಡ್ ನಾವು. ಮೋಸ್ಟ್ ಆಫ್ ದ ಜನ ನೋಡಿರ್ತೀರ ಅಂದ್ಕೊತೀನಿ ನನ್ನ ಮಗಳನ್ನ ಆಲ್ರೆಡಿ. ಸೊ ಮತ್ತೆ ಅವಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಎಲ್ಲ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಆಟ ಆಡ್ತೀನಿ ಅಂತ ಆಟ ಆಡ್ತಿದ್ದಾಳೆ. ಇದು ಒಂದು ನಮ್ಮ ಮನೆಯದಲ್ಲ, ಇದು ಆ್ಯಕ್ಚುಲಿ ಇದೇನು ಅಂತ ನೋಡಿ. ಇವನ ಹೆಸರು ಕರಿಯ ಅಂತಂದ್ಬಿಟ್ಟು. ಇವನು ನಮ್ಮ ಕೆಳಗಡೆ ಮನೆಯವರು ಸಾಕ್ಕೊಂಡಿರೋವಂಥ ಪೆಟ್ಟು. ಇವನು ಅವ್ರ ಮನೇಲಿರೋದಕ್ಕಿಂತ ನಮ್ಮ ಮನೆ ಹತ್ರನೇ ಜಾಸ್ತಿ ಕಾಣಿಸ್ತಾ ಇರ್ತಾನೆ. ಏನಕ್ಕೆ ಅಂತಂದರೆ ನನ್ನ ಮಗಳ ಜೊತೆ ಆಡೋದಕ್ಕೆ. ಸೊ ಅದಾದಮೇಲೆ ಅಡುಗೆ ಎಲ್ಲ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ಸಾಂಬಾರೆಲ್ಲ ರೆಡಿ ಆಯಿತು. ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಆಗಿತ್ತಲ್ಲ, ಸೊ ಅಡುಗೆನೂ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ. ಅಡುಗೆ ಮಾಡಿ ಸೊ ಟ್ಯೂಷನ್ ಕೂಡ ಮಾಡ್ತೀನಿ ನಾನು. ನನ್ನ ಮಕ್ಕಳು ಬಂದಿದ್ದಾರೆ ನೋಡಿ, ಅವರೆಲ್ಲ ಹಾಯ್ ಹೇಳ್ತಾ ಇದ್ದಾರೆ. ಇವರೆಲ್ಲ ನಮ್ಮ ಕ್ಲಾಸಲ್ಲಿರೋವಂಥ ಮಕ್ಕಳು. ಇನ್ನೂ ಒಂದಿಬ್ಬರು ಬರಬೇಕಿತ್ತು, ಅವ್ರು ಲೀವಲ್ಲಿದ್ದಾರೆ ಇವತ್ತು. ನನ್ನ ಮಗಳು ಕೂಡ ಅವ್ರ ಜೊತೆನೇ ಕೂತಿದ್ದಾಳೆ. ಸೊ ಎಲ್ಲ ಮುಗಿದಾದ್ಮೇಲೆ ಮನೆ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಕ್ಲಾಸ್ ನಡೀತಾ ಇರೋವಾಗಲೇ. ಸೊ ಬಿಗ್ ಅನೌನ್ಸ್ಮೆಂಟ್ ಅಂತೂ ಆದಷ್ಟು ಬೇಗ ನಿಮಗೇನು ಅಂತ ತಿಳಿಸ್ತೀನಿ. ಸೊ ನಮ್ಮ ಮಕ್ಕಳು ನೋಡಿ ಎಲ್ಲ ಕೂತ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಸಪೋರ್ಟ್ ಮಾಡಿ ಆ್ಯಕ್ಚುಲಿ. ಆ್ಯಂಡ್ ನನ್ನ ಬಿಸ್ನೆಸ್ಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದೇನು ಅಂತ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಆ್ಯಂಡ್ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ನೆಕ್ಸ್ಟಿಂದ ಅಪ್ಲೋಡ್ ಆಗ್ತಾನೇ ಇರುತ್ತೆ. ಸೊ ನೀವು ಕೂಡ ನೋಡ್ಬೋದು. ಇದು ನನ್ನ ಮನೆ ಏರಿಯಾ ಇದು. ಸೊ ಮೇಲೆ ನಿಂತ್ಕೊಂಡು ಮಕ್ಕಳೆಲ್ಲ ಹೊರಟ ಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ದೀನಿ. ಅವರೆಲ್ಲ ಆಚೆ ಬಂದ ಮೇಲೆ ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ನೋಡಿ. ಎಲ್ಲ 1 by 1 ಲೈನ್ ಬೈ ಲೈನ್ ಹೆಂಗೆ ಹೋಗ್ತಾ ಇದ್ದಾರೆ ಎಲ್ಲರೂ.
ಸೊ 3 ಜನ ಒಟ್ಟಿಗೆ ಹೋಗ್ತಾ ಇದ್ದಾರೆ ಇವತ್ತು. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಮತ್ತೆ ಸಿಗ್ತೀನಿ ನಿಮಗೆಲ್ಲ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ಬಾಯ್.